ಕಾಂಗ್ರೆಸ್ ಸರ್ಕಾರಕ್ಕೆ ಕಾಲ್ ತುಳಿತದ ಡ್ಯಾಮೇಜ್ ಆಗಿದ್ರೆ ಸಿಎಂ ಡಿಸಿಎಂಗೆ ದಿಢೀರ್ ಬುಲಾವ್ ಬಂದಿದೆ ಹೈಕಮಾಂಡ್ ನಿಂದ. ಪ್ರಮುಖವಾಗಿ ದೆಹಲಿಯಲ್ಲಿ ಸಿಎಂ ಡಿಸಿಎಂಗೆ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಹೈಕಮಾಂಡ್ ಕೇಳಿತ್ತು. ಈಗ ಹೈಕಮಾಂಡ್ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್. ಈ ಕಾಲ್ ತುಳಿತದ ದುರಂತದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಹೇಗಾಯ್ತು, ಏನಾಯ್ತು, ಕಾಲ್ ತುಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಹಸ್ತಕ್ಷೇಪ ಇದೆಯಾ, ಸರ್ಕಾರದ ಕಾರ್ಯಕ್ರಮದಿಂದಲೇ ಕಾಲ್ ತುಳಿತ ಹೆಚ್ಚಾಯ್ತಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡದಾದಂತಹ ಹೊಡೆತ ಕೊಟ್ಟಿದೆ ಈ ಒಂದು ಕಾಲ್ ತುಳಿತ ಪ್ರಕರಣ. ದುರಂತದಲ್ಲಿ ಸರ್ಕಾರದ ವೈಫಲ್ಯದ ಬಗ್ಗೆ ಹೈಕಮಾಂಡ್ ಗರಂ ಆಗಿರುವಂತದ್ದು. ಸೊ ಪ್ರಮುಖವಾಗಿ ಈಗಾಗಲೇ ಒಂದಲ್ಲ ಎರಡಲ್ಲ ಬರೋಬ್ಬರಿ 11 ಜನ ಜೀವವನ್ನ ಕಳೆದುಕೊಂಡಿದ್ದಾರೆ. ಸೊ ಹಾಗಾಗಿ ಚಿನ್ನಸ್ವಾಮಿ ವಿಜಯೋತ್ಸವದ ಬಗ್ಗೆ ವರದಿಯ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಹೈಕಮಾಂಡ್ ಇದ್ರ ಬಗ್ಗೆ ಬಹಳ ಗರಂ ಆಗಿದೆ. ಘೋರ ಕಾಲ್ ತುಳಿತದ ಟೈಮ್ ಲೈನ್ ಅನ್ನ ವಿವರಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕಾಲ್ ತುಳಿತಕ್ಕೆ ಕಾರಣವೇನು, ಯಾರ ಲೋಪದೋಷವಿತ್ತು, ಎಲ್ಲಿ ಎಡವಲಾಯಿತು, ಏನ್ ಮಾಡ್ಲಾಯ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಹೈಕಮಾಂಡ್ಗೆ ಕೊಡ್ತಾರೆ. ಅದರ ಜೊತೆಗೆ KSCA ಇದರ ಪಾತ್ರ ಏನಿತ್ತಿಲ್ಲಿ, ಸರ್ಕಾರದ ಪಾತ್ರ ಏನಿತ್ತು, ಸರ್ಕಾರಕ್ಕೂ KSCAಗೂ ಇಲ್ಲಿ ನಡುವೆ ಯಾವ ರೀತಿಯಾದಂತಹ ವ್ಯತ್ಯಾಸ ಇತ್ತು ವಿಜಯೋತ್ಸವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ಮಾಹಿತಿಯನ್ನ ಹೈಕಮಾಂಡ್ಗೆ ಸಿಎಂ ಹಾಗೆ ಡಿಸಿಎಂ ರವಾನೆ ಮಾಡಲಿದ್ದಾರೆ. ಯಾಕಂದ್ರೆ ಈಗಾಗಲೇ ಈ ಒಂದು ಕಾಲ್ ತುಳಿತ ಪ್ರಕರಣವನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವಂತದ್ದು ವಿಪಕ್ಷಗಳು. ಹಾಗಾಗಿ ವಿಪಕ್ಷಗಳ ಬಾಯಿಗೆ ಆಹಾರ ಆಗಿದೆ ಸರ್ಕಾರ. ಒಂದಿಲ್ಲೊಂದು ಎಡವಟ್ಟಿನ ಮುಖಾಂತರವಾಗಿ ಆಗಾಗ ಸರ್ಕಾರ ವಿಪಕ್ಷದ ಬಾಯಿಗೆ ತುತ್ತಾಗ್ತಿರುತ್ತೆ. ಸೊ ಈಗ ಕಾಲ್ ತುಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಮಾಹಿತಿಯನ್ನ ಹೈಕಮಾಂಡ್ಗೆ ಕೊಡಬೇಕಾಗಿದೆ. ಒಂದಲ್ಲ ಎರಡಲ್ಲ ಮೂರಲ್ಲ 11 ಜನ ಸಾವನ್ನಪ್ಪಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲೂ ಕರ್ನಾಟಕ ಸರ್ಕಾರಕ್ಕೆ ಭಾರಿ ಮುಜುಗರ ಆಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸಿದ್ದು ಘಟನೆ ನಡೆದ ದಿನವೇ ಪ್ರಾಥಮಿಕ ಮಾಹಿತಿಯನ್ನ ಪಡೆದಿದ್ರು ವರಿಷ್ಠರು. ಅದಾದ ನಂತರವಾಗಿ ಈಗ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಹೈಕಮಾಂಡ್ ವರದಿ ಒಪ್ಪಿಸಿ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ಲಿದ್ದಾರೆ. ರಾಹುಲ್ ಗಾಂಧಿಗೆ ಕಾಲ್ ತುಳಿತದ ಬಗ್ಗೆ ಸಿಎಂ ಸಂಪೂರ್ಣ ಮಾಹಿತಿಯನ್ನ ಕೊಡಲಿದ್ದು, RCB ಪರೇಡ್, ವಿಧಾನಸೌಧ ಕಾರ್ಯಕ್ರಮ, ಚಿನ್ನಸ್ವಾಮಿ ವಿಜಯೋತ್ಸವದ ಬಗ್ಗೆ ವರದಿಯನ್ನ ನೀಡಲಿದ್ದಾರೆ. ಅಂದ್ರೆ ಘೋರ ಕಾಲ್ ತುಳಿತದ ಟೈಮ್ ಲೈನ್ ವಿವರಿಸಿದ್ದು ಸಿಎಂ ಅವರ ಪಾತ್ರ ಇದು. ಅಂದ್ರೆ ಆ ವಿವರವನ್ನ ನೀಡಬೇಕಾಗಿರುವಂತಹ ಪಾತ್ರ ಇರುವಂತಹ ಹಿನ್ನೆಲೆಯಲ್ಲಿ ಕಾಲ್ ತುಳಿತಕ್ಕೆ ಕಾರಣವೇನಿರಬಹುದು, ಯಾರ ಲೋಪದೋಷ ಇರಬಹುದು, ಎಲ್ಲಿ ಅದರ ಜೊತೆಗೆ ಸರ್ಕಾರದ ಪಾತ್ರ ಏನಿತ್ತು, KSCA ಪಾತ್ರ ಏನಿತ್ತು, ವಿಜಯೋತ್ಸವದ ಹಿಂದಿನ ದಿನ ಜರುಗಿದ ಪತ್ರದ ವ್ಯವಹಾರದ ಬಗ್ಗೆ ಕೂಡ ಚರ್ಚೆ ನಡೆಸಲಾಗ್ತಿದೆ. ವಿಪಕ್ಷಗಳು ಕಾಲ್ ತುಳಿತ ಪ್ರಕರಣದ ಅಸ್ತ್ರ ಮಾಡಿಕೊಳ್ಳುವ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲಾಗುತ್ತೆ. ಸೊ ಕಾಲ್ ತುಳಿತಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆಯಲಾಗುತ್ತೆ. ಇದರ ಜೊತೆಗೆ ಮತ್ತೊಂದೇನಾಗಿತ್ತಪ್ಪ ಅಂತಂದ್ರೆ ನೋಡಿ, ಈ ಕಾಲ್ ತುಳಿತ ಪ್ರಕರಣದ ವಿಚಾರವಾಗಿ ಇಡೀ ರಾಜ್ಯದ ಜನರ ಆಕ್ರೋಶ ವ್ಯಕ್ತವಾಗಿತ್ತು. ಆ ಸಂದರ್ಭದಲ್ಲಿ ವಿಧಾನಸೌಧ ಕಾರ್ಯಕ್ರಮಕ್ಕೆ ರಾಜ್ಯಪಾಲರನ್ನ ಕೂಡ ಆಹ್ವಾನಿಸಿದ್ದು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಹೈಕಮಾಂಡ್ ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹಾಗೆ ಅಲ್ಲಿ ನಡೆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗೋವಿಂದ ರಾಜು ಅವರ ಹೆಸರು ಕೇಳಿಬಂದಿತ್ತು. ನಮ್ಮ ರಾಜ್ ನ್ಯೂಸ್ ಕೂಡ ಈ ಒಂದು ಕಾರ್ಯಕ್ರಮದ ಆಯೋಜನೆಯ ಹಿಂದೆ ಇದ್ದಂತಹ ಕೈ ಯಾವುದು ಅಂತ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಅದು ಪ್ರಸಾರ ಮಾಡಿದ ನಂತರ ಒಂದು ಕಡೆ ಆತನನ್ನ ತನ್ನ ಸ್ಥಾನದಿಂದ ಕೂಡ ತೆಗೆದುಹಾಕಲಾಗಿತ್ತು. ಸೊ ಈ ಗೋವಿಂದ ರಾಜು ಪಾತ್ರ ಏನಿತ್ತು, ಸರ್ಕಾರಕ್ಕೆ ಏನಾಗ್ಬೇಕು, ಅವನೇನ್ CM ಅಥವಾ DCM ಯಾರು ಅನ್ನುವಂತ ಪ್ರಶ್ನೆಯನ್ನ ಹೈಕಮಾಂಡ್ ಮಾಡಿದೆ. ಪೊಲೀಸ್ ಕಮಿಷನರ್ ಸಸ್ಪೆಂಡ್, ಡ್ಯಾಮೇಜ್ ಪಕ್ಷಕ್ಕೆ ಆಗಿಲ್ವಾ ಅನ್ನುವಂತಹ ವಿಚಾರ. ಬಹಳ ದಕ್ಷ ಅಧಿಕಾರಿ, ನಿಷ್ಠಾವಂತ ಅಧಿಕಾರಿ ದಯಾನಂದ್ ಅವರನ್ನ ಸೇರಿ ಒಟ್ಟು 5 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದು. ಅದು ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಕಮಿಷನರ್ ಅವರನ್ನೇ ಅಮಾನತು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ ಇದು. ಇನ್ನ ಚಿನ್ನಸ್ವಾಮಿ ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಪಾಲಿಸಲಾಗಿತ್ತ ಅಂತ ಸಾಧ್ಯವೇ ಇಲ್ಲ. ಪಾಲಿಸ್ತಿದ್ರೆ ಇಷ್ಟು ಕಾಲ್ ತುಳಿತ ಆಗ್ತಿರ್ಲಿಲ್ಲ, ಸಾವನ್ನು ಅಪ್ತಿರ್ಲಿಲ್ಲ. ಸೊ ಅದರ ಜೊತೆಗೆ ಪ್ರಮುಖವಾಗಿ ಇವೆಲ್ಲಾ ಪ್ರಶ್ನೆಗಳ ಮುಖಾಂತರವಾಗಿ ಆ ಕಾರ್ಯಕ್ರಮದಲ್ಲಿ ನಿಮ್ಮಿಬ್ಬರ ಪಾತ್ರ ಏನಿತ್ತು ಅಂತ ಕೂಡ ಪ್ರಶ್ನೆಯನ್ನ ಮಾಡಿದೆ ಹೈಕಮಾಂಡ್. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ವರದಿ ಕೇಳಿತ್ತು. ಇವತ್ತು ಸಿಎಂ ಹಾಗೆ DCM ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಕೂಡ ವಿವರಿಸಲಿದ್ದಾರೆ. ಸೊ ಆದ್ರೆ ಹೈಕಮಾಂಡ್ ಮಾತ್ರ ಒಂದರ ಮೇಲೆ ಒಂದು ಪ್ರಶ್ನೆ ಹಾಕುವ ಮುಖಾಂತರವಾಗಿ ಸದ್ಯದ ಮಟ್ಟಿಗೆ ಸಿಎಂ ಹಾಗೆ DCM ಅವರಿಗೆ ಚಾಟಿ ಬೀಸಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ
ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಸಾಕಷ್ಟು ರಾಜ್ಯ ನಾಯಕರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ರಾಜ್ಯ ಸರ್ಕಾರ ಏನೆಲ್ಲ ಕ್ರಮ ವಹಿಸಿದೆ ಅನ್ನುವಂಥದ್ದನ್ನ ವಿವರಣೆ ನೀಡಿದ್ರು ಸಹಿತ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಅವ್ರದೇ ಆಗಿರ್ತಕ್ಕಂತ ಪ್ರಶ್ನೆಗಳನ್ನು ಕೂಡ ರಾಜ್ಯ ನಾಯಕರಿಗೆ ಕೇಳುವ ಮುಖಾಂತರ ಚಾಟಿ ಬೀಸುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುವಂತ. ಒಂದ್ ಕಡೆ ಪೊಲೀಸರ ಅಮಾನತು ಮಾಡಿರ್ತಕ್ಕಂಥದ್ದಾಗಿರ್ಬಹುದು, ಪೊಲೀಸರ ಅಮಾನತಿನಲ್ಲಿ ಅದರಲ್ಲೂ ಕೂಡ ಬೆಂಗಳೂರು ಕಮಿಷನರ್ನವರ ಅಮಾನತ್ ಮಾಡಿರ್ತಕ್ಕಂಥ ಇದರಿಂದ ಸರ್ಕಾರಕ್ಕೆ ಯಾವುದೇ ರೀತಿ ಹಾನಿ ಉಂಟಾಗಲ್ವಾ ಅಥವಾ ಒಂದು ವಿಪಕ್ಷಗಳು ಕೂಡ ಇದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ನಷ್ಟ ಆಗಲ್ವಾ ಅನ್ನುವಂಥದ್ದನ್ನು ಕೂಡ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದೆ. ಇನ್ನೊಂದು ಪ್ರಮುಖವಾಗಿ ಈಗ ಏನು ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ರು ಗೋವಿಂದರಾಜ್ ಅವರು, ಅವರ ಒಂದು ಪಾತ್ರ ಏನಿತ್ತು ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ ಅಲ್ಲಿ ಈಗಾಗಲೇ ಅಧಿಕಾರಿಗಳ ಪತ್ರ ವೈರಲ್ ಆಗಿರ್ತಕ್ಕಂಥದ್ದು. ಡಿಸಿಪಿ ಅವರು ಬರೆದಿರ್ತಕ್ಕಂಥ ಏನು DPR ನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸತ್ಯತೆ ಅವರಿಗೆ ಏನು ಬರೆದಿದ್ರು ಆ ಪತ್ರ ಯಾವ ರೀತಿಯಾಗಿ ವೈರಲ್ ಆಯ್ತು, ಅಧಿಕಾರಿಗಳ ಮೇಲೆ ಹಿಡಿತ ಇಲ್ವಾ ನಿಮಗೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಅನ್ನುವಂಥದ್ದು. ಇನ್ನೊಂದು ಪ್ರಮುಖವಾಗಿ ಈಗಾಗಲೇ ವಿಧಾನಸೌಧದ ಕಾರ್ಯಕ್ರಮಕ್ಕೆ ರಾಜ್ಯಪಾಲರನ್ನ ಯಾರು ಆಹ್ವಾನಿಸಿದ್ದು ಅನ್ನುವಂಥದ್ದು ಕೂಡ ಒಂದಿಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೂಡ ಕೇಳಿದ್ದಾರೆ. ಮತ್ತೆ ಈ ರೀತಿಯಾಗಿರುತ್ತೆ. ಮತ್ತೆ RCB ಸಂಭ್ರಮದ ಒಂದ್ ರೀತಿಯಲ್ಲಿ ಆ ಸಂಭ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳ ಜೊತೆ ನೀವು ಒಂದು ಸಭೆಯನ್ನ ನಡೆಸಿ ಅದನ್ನ ಮುಂಜಾಗ್ರತಾ ಕ್ರಮವಾಗಿ ಎಷ್ಟು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ, ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಅದನ್ನ ಖುದ್ದಾಗಿ ಪರಿಶೀಲನೆ ನಡೆಸಬೇಕಿತ್ತು ಅಥವಾ ಅದ್ರ ಬಗ್ಗೆ ತಿಳಿದುಕೊಳ್ಬಹುದಿತ್ತು ಅನ್ನುವಂಥದ್ದನ್ನ CM ಮತ್ತೆ DCM ಇಬ್ಬರು ನಾಯಕರಿಗೆ ಕೂಡ ಹೈಕಮಾಂಡ್ ನಾಯಕರು ತಲಾಶನ್ ಕೂಡ ಮಾಡ್ಲಿದ್ದಾರೆ. ಯಾಕಂತಂದ್ರೆ ಒಂದ್ ಕಡೆ ಈಗ ದೊಡ್ಡ ಮಟ್ಟದಲ್ಲಿ ಈಗ ನಾವು ಅದನ್ನ ಕ್ರಮ ಕೈಗೊಂಡಿದ್ದೇವೆ, ಪೊಲೀಸರ ಅಮಾನತ್ ಮಾಡಿದ್ದೇವೆ, ಇನ್ನೂ ಕೂಡ ನ್ಯಾಯಾಂಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದೇವೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ನೀವು ಮೊದಲು ಒಂದು ಕಾರ್ಯಕ್ರಮಗಳನ್ನ ರೂಪಿಸುವಾಗ, ಯಾಕಂತಂದ್ರೆ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿದಿರಿ, ಇಡೀ ರಾಜ್ಯಾದ್ಯಂತ ಕೂಡ ಸಾಕಷ್ಟು ಕಾರ್ಯಕ್ರಮ DCM DK ಶಿವಕುಮಾರ್ ಅವರು ಕೂಡ KPCC ಅಧ್ಯಕ್ಷರಾಗಿ ಹಲವಾರು ಇಂತಹ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ರೂಪಿಸಲು ಯಶಸ್ವಿಯಾಗಿರ್ತಕ್ಕಂಥ ನಾಯಕರು. CM ಸಿದ್ದರಾಮಯ್ಯವರು ಕೂಡ ಅದರ ಮುಂದಾಳತ್ವ ವಹಿಸಿಕೊಂಡು ಅವರು ಕೂಡ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಆದ್ರೆ ಇಂತಹ ಒಂದು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಒಂದು ಇಮೇಜ್ ಅನ್ನು ಹೆಚ್ಚಿಸಿಕೊಳ್ಳುವಂತಹ ಕಾರ್ಯಕ್ರಮಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಎಡವಿದ್ದಾದ್ರೂ ಎಲ್ಲಿ ಅನ್ನುವಂಥದ್ದನ್ನ ಕುಲಂಕುಷವಾಗಿರ್ತಕ್ಕಂಥ ವಿವರಣೆಯ ಸಹಿತ ಒಂದು ಪ್ರಶ್ನೆಗಳ ಸುರಿಮಳೆಯನ್ನ ಇವತ್ತು ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕೇಳಿದ್ದಾರೆ. ರೂಪಾ, ಎಸ್, ಪ್ರಮುಖವಾಗಿ ನೋಡಿ, ಸರ್ಕಾರಕ್ಕೆ ಇದು ಡ್ಯಾಮೇಜ್ ಆಗಿಲ್ಲ ಅಂತಿಲ್ಲ, ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಅದು ಕೂಡ ಕರ್ನಾಟಕದ ಇತಿಹಾಸದಲ್ಲೇ ಕೆಲವೊಂದಿಷ್ಟು ದೃಢ ನಿರ್ಧಾರದ ವಿಚಾರವಾಗಿ. ಸೊ ಇದರಿಂದ ಹೈಕಮಾಂಡ್ಗೂ ಕೂಡ ಬೇಸರ ಆಗಿರುವಂಥದ್ದು. ನೋಡಿ, ಪ್ರಮುಖವಾಗಿ ಎಲ್ಲೋ ಬಸವರಾಜ್ ಸದ್ಯದ ಮಟ್ಟಿಗೆ ಕೇವಲ ಒಂದು ಆಟದ ಕ್ರೇಜ್ ವಿಚಾರವಾಗಿ 11 ಜೀವಗಳು ಹೋಗಿದೆ. ಆದ್ರೆ ಸರ್ಕಾರದ ಪಾತ್ರ ಇಲ್ಲಿ ಇರಲೇ ಇಲ್ಲ. ಎಲ್ಲೋ ಒಂದು ಕಡೆ ಸರ್ಕಾರ ತನ್ನ ಮೇಲೆ ತಾನೇ ಚಪ್ಟಿಕಲ್ ಹೇಳ್ಕೊಳ್ಳುವಂತ ಕೆಲಸವನ್ನ ಇಲ್ಲಿ ಮಾಡ್ಬಿಡ್ತಾ ಅಂತ. ಖಂಡಿತ ರೂಪ, ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದ್ದಕ್ಕಿದ್ದಂತೆ 11 ಜೀವಗಳು ಬಲಿಯಾಗಿರ್ತಕ್ಕಂಥದ್ದು ಮತ್ತು 67ಕ್ಕೂ ಹೆಚ್ಚು ಜನರು ಆಸ್ಪತ್ರೆಯಲ್ಲಿ ಕೂಡ ದಾಖಲಾಗಿ ಇನ್ನು ಕೂಡ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಇಂತಹ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದಿಷ್ಟು ದೊಡ್ಡ ಜವಾಬ್ದಾರಿಯನ್ನ ಹೊರಬೇಕಾಗುತ್ತೆ. ಇದು ಒಂದ್ ಕಡೆ ಗ್ಯಾರಂಟಿಗಳ ಈಡೇರಿಕೆ ಅವಸರದಲ್ಲಾಗಿರ್ಬೋದು, ಸರ್ಕಾರ 2 ವರ್ಷ ಪೂರೈಸಿದೆ ಅನ್ನುವಂತ ಸಂಭ್ರಮಾಚರಣೆ ಆಗಿರ್ಬೋದು, ಇವೆಲ್ಲದರ ನಡುವೆ ಇದು ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತಹ ನಿಟ್ಟಿನಲ್ಲಿ ಕೂಡ ಪ್ರಕರಣ ಆಗಿರ್ತಕ್ಕಂಥದ್ದು. ಈಗಾಗಲೇ ವಾಲ್ಮೀಕಿ ಹಗರಣ ಮತ್ತೆ ಮೂಡ ಹಗರಣ ಇವೆಲ್ಲ ಮಾಸುವ ಮುನ್ನವೇ ಇದು ದೊಡ್ಡ ಮಟ್ಟದಲ್ಲಿ ಒಂದು ಈ ಸಾವಿನ ಪ್ರಕರಣ ಆಗಿರ್ತಕ್ಕಂಥದ್ದು. ಇದು ಒಂದು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಮುಖಭಂಗ ಮತ್ತೆ ಮುಂದಿನ ಚುನಾವಣೆ ಆಗಿರ್ಬೋದು, ಪಕ್ಷ ಸಂಘಟನೆ ಆಗಿರ್ಬೋದು, ಅದಕ್ಕೂ ಕೂಡ ಒಂದಿಷ್ಟು ಕಂಟಕ ಎಂಬತ್ತೇ ಇದು ಕಾಣ್ತಾ ಇದೆ. ಏನು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಕೂಡ ಬೇರೆ ಬೇರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಕರ್ನಾಟಕ ರಾಜ್ಯದ ಗ್ಯಾರಂಟಿಗಳನ್ನ ಹೇಳ್ತಾ ಇದ್ರು, ಅಲ್ಲಿ ಯಶಸ್ವಿಯಾಗಿದೆ ನಮ್ಮ ಸರ್ಕಾರ, ಅಭಿವೃದ್ಧಿ ಯೋಜನೆಗಳನ್ನ ಕೊಡ್ತಾ ಇದೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ರು. ಆದ್ರೆ ಇದೀಗ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಒಂದು ಕಾಲ್ತುಳಿತ ಪ್ರಕರಣ ಏನಿದೆ, ಇದನ್ನ ಯಾವ ರೀತಿಯಾಗಿ
ಕಾಂಗ್ರೆಸ್ ಪಕ್ಷದ ನಾಯಕರು ಇದನ್ನ ಅರಗಿಸ್ಕೊಳ್ಬೇಕು ಅನ್ನುವಂಥದ್ದು ಸಾಕಷ್ಟು ಅವರಿಗೆ ಒಂದು ಸವಾಲಾಗಿರ್ತಕ್ಕಂಥದ್ದು ರೂಪ. ಹಾಗೆ ಇರಿ ಬಸವರಾಜ್, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೇನಂತೆ. ಪ್ರಮುಖವಾಗಿ ಈಗಾಗಲೇ ಸದ್ಯದ ಮಟ್ಟಿಗೆ ಒಂದು ಕಡೆ ದೆಹಲಿಗೆ ಆಗಮಿಸಿದ್ದಾರೆ ಸಿದ್ದರಾಮಯ್ಯನವರು, ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ಭವನವನ್ನ ತಲುಪಲಿದ್ದಾರೆ. ಕರ್ನಾಟಕ ಭವನವನ್ನ ತಲುಪಿ ದೆಹಲಿಯ ಎಐಸಿಸಿ ಕಚೇರಿಗೆ ಭೇಟಿಯನ್ನ ಕೊಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಅವರು. ಎಐಸಿಸಿ ಕಚೇರಿಯ ಇಂದಿರಾ ಭವನದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಅದರ ಜೊತೆಗೆ ಸಿಎಂ ಡಿಸಿಎಂ ಜೊತೆಗೆ ರಾಹುಲ್ ಗಾಂಧಿ ಅವರು ಸಭೆಯನ್ನ ನಡೆಸಲಿದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲೇ ಇದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ, ಸಂಭ್ರಮದ ಮನೆ ಸಾವಿನ ಮನೆಯಾಗಿ ಪರಿವರ್ತನೆ ಆಯಿತು. ಹೈಕಮಾಂಡ್ ನಾಯಕರಿಗೆ ಒಂದು ಬೇಸರ. ಯಾಕಪ್ಪ ಅಂದ್ರೆ ಬಿಜೆಪಿ ಹಾಗೆ ಜೆಡಿಎಸ್ನ ಅಂದ್ರೆ ವಿಪಕ್ಷದ ಬಾಯಿಗೆ ಅಸ್ತ್ರವಾಗಿ ಸಿಕ್ಬಿಟ್ಟಿದೆ ಈಗ. ಸೊ ಒಂದಾದ ನಂತರ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಒಂದಾದ ನಂತರ ಒಂದು ಎಡವಟ್ಟನ್ನ ಮಾಡಿಕೊಂಡೇ ಹೋಗ್ತಿದೆ. ಸೊ ಎಲ್ಲೋ ಒಂದು ಕಡೆ ಈ ವಿಚಾರ ಬಹಳ ಗಂಭೀರವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಸರ್ಕಾರಕ್ಕೆ ಯಾವುದೇ ರೀತಿ ದೊಡ್ಡ ಹೊಡೆತ ಬರಬಾರ್ದು, ವಿಪಕ್ಷದ ಬಾಯಿಗೆ ತುತ್ತಾಗಬಾರ್ದು ಅನ್ನುವ ರೀತಿಯಲ್ಲಿ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆ ಇಡೋದಕ್ಕೆ ಮುಂದಾಗ್ತಿದ್ಯಾ ಅಂತ? ಖಂಡಿತ ರೂಪ. ಯಾಕಂತಂದ್ರೆ ಈ ಹಿಂದೆ ಕೂಡ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ಅವುಗಳನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂತ ಪ್ರಯತ್ನಕ್ಕೆ ವಿಪಕ್ಷಗಳು ಹೋಗಿರ್ತಕ್ಕಂಥದ್ದು. ಮೂಡ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಮೂಡ ಪ್ರಕರಣದಲ್ಲಿ ಪಾದಯಾತ್ರೆನೇ ಕೂಡ ಮಾಡಿದ್ರು. ಸೊ ಹಾಗಾಗಿ ಇದು ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರಕರಣ ಕೂಡ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬಿಡಬಾರ್ದು. ಇದನ್ನ ಇಲ್ಲಿಗೆ ಒಂದ್ ರೀತಿಯಲ್ಲಿ ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡ್ಬೇಕು. ವಿಪಕ್ಷಗಳಿಗೆ ಅಸ್ತ್ರವೆಂಬಂತೆ ಕಂಡ್ರು ಸಹಿತ ಅದನ್ನ ಅಸ್ತ್ರವನ್ನ ನಾವು ಇಲ್ಲಿ ಶಮನಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಒಂದಿಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಿಎಂ ಮತ್ತೆ ಡಿಸಿಎಂ ನ ಕರೆಸ್ಕೊಂಡು ಒಂದಿಷ್ಟು ಸಮಾಲೋಚನೆ ಕೂಡ ನಡೆಸಲಿದ್ದಾರೆ. ಆಗಿರ್ತಕ್ಕಂಥ ಘಟನೆ ಸಂಬಂಧಪಟ್ಟಂತೆ ಪರಾಮರ್ಶೆ ಕೂಡ ಮಾಡಲಿದ್ದಾರೆ. ಮತ್ತೆ ಮುಂದೆ ಕೂಡ ಈ ರೀತಿಯಾಗಿರ್ತಕ್ಕಂಥ ಘಟನೆ ಆಗ್ಬಾರ್ದು ಅನ್ನುವಂತ ಎಚ್ಚರಿಕೆ ಗಂಟೆಯನ್ನು ಕೂಡ ನೀಡಲಿದ್ದಾರೆ. ಮತ್ತೆ ಯಾವೆಲ್ಲ ಅಧಿಕಾರಿಗಳು ಎಡವಟ್ಟು ಮಾಡಿದ್ರು, ಯಾವ ರಾಜಕೀಯ ನಾಯಕರು ಎಡವಟ್ಟು ಮಾಡಿದ್ರು, ಅವರಿಗೂ ಕೂಡ ಕೆಲವಷ್ಟು ಸಲಹೆ ಮತ್ತೆ ಸೂಚನೆಗಳನ್ನು ಕೂಡ ಕೊಡ್ಲಿದ್ದಾರೆ. ಯಾಕಂತಂದ್ರೆ ಮುಂದೆಯೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಒಂದು ಸರಿಯಾಗಿ ರೀತಿಯಲ್ಲಿ ನಡಿಬೇಕು, ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂತೆ ರಾಜ್ಯ ಸರ್ಕಾರ ಮುನ್ನಡೆದ್ರೆ ಮಾತ್ರ ಇದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಪ್ಲಸ್ ಪಾಯಿಂಟ್ ಆಗುವಂತದ್ದು. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು. ಮತ್ತೆ ಪಕ್ಷದ ವಲಯದಲ್ಲೂ ಕೂಡ ಅಂದ್ರೆ ರಾಜ್ಯ ಕಾಂಗ್ರೆಸ್ ಪಕ್ಷದ ವಲಯದಲ್ಲೂ ಕೂಡ ಕೆಲವೊಂದಿಷ್ಟು ಒಬ್ಬರ ಮೇಲೆ ಒಬ್ಬರು ಅದನ್ನ ಹೊರಿಸುವಂತಹ ಪ್ರಯತ್ನ ಕೂಡ ಆಗಿದೆ. ಅವರಲ್ಲೇ ಕೂಡ ಕೆಲವೊಂದಿಷ್ಟು ಅಸಮಾಧಾನ ಕೂಡ ಇರುವಂತದ್ದು. ಅದನ್ನು ಕೂಡ ಸರಿಪಡಿಸುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮಾಡಲಿದ್ದಾರೆ. ಯಾಕಂತಂದ್ರೆ ಕಾರ್ಯಕ್ರಮ ಯಶಸ್ವಿ ಆದ್ರೆ ಒಬ್ಬರಿಗೆ ಕ್ರೆಡಿಟ್ ಕೊಡ್ಲಿಕ್ಕೆ ಹೋಗೋದಿಲ್ಲ. ಎಲ್ರೂ ಕೂಡ ನಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ, ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ವಿ ಅಂತಾರೆ. ಆದ್ರೆ ಕಾರ್ಯಕ್ರಮ ಏನಾದ್ರೂ ಫೇಲ್ಯೂರ್ ಆದ್ರೆ ಅದನ್ನ ಹೊಣೆಗಾರಿಕೆ ಹೊತ್ಕೊಳ್ಳುವಲ್ಲಿ ಎಲ್ಲ ಒಂದ್ ಕಡೆ ಅವರು ಮೀನಾಮೇಷ ಎನಿಸುವಂತಹ ಪ್ರಯತ್ನ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ನಡೀತಾ ಇದೆ. ಹಾಗಾಗಿ ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು, ರಾಜ್ಯ ನಾಯಕರು ಕೂಡ ಒಂದಿಷ್ಟು ಚಾಟಿ ಬೀಸಿ ಸಲಹೆ ಮತ್ತು ಸೂಚನೆಗಳನ್ನು ಕೂಡ ನೀಡಲಿದ್ದಾರೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.